ಚೂಡಿದಾರ್ ಮೆಟೀರಿಯಲ್ ಫಸ್ಟ್ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು. ನೆಕ್ ವಿಡ್ತ್ 6 ಇಂಚ್ ತೊಗೊಂಡಿದ್ದೀನಿ. ಶೋಲ್ಡರ್ ಇದು 3.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡ್ ಮೆಷರ್ಮೆಂಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಸೈಡ್ ಬಂದು ಸ್ಲಿಟ್ ಇರೋದಕ್ಕೋಸ್ಕರ ಫುಲ್ ಲೆಂತ್ ಚೂಡಿದಾರ್ 40 ಇಂಚ್ ತೊಗೊಂಡಿದ್ದೀನಿ. ವೇಸ್ಟ್ 14 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 7.5 ಇಂಚಸ್. ಹಿಪ್ ಮೆಷರ್ಮೆಂಟ್ ಬಂದು 20 ಇಂಚಸ್. ಆರ್ಮೋಲ್ 6 ಇಂಚಸ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಈಗ ಚೆಸ್ಟ್ ಮೆಷರ್ಮೆಂಟ್ 8.5 ಇಂಚಸ್. ವೇಸ್ಟ್ 7.5 ಮತ್ತು ಸ್ಲಿಟ್ ಚೂಡಿದಾರ್ ಸ್ಲಿಟ್ ಬರೋದು ಇದು 8.5 ತೊಗೊಂಡಿದ್ದೀನಿ. ಕೆಳಗಡೆ ಮೆಷರ್ಮೆಂಟ್ 12 ಇಂಚ್. ಸೀಮ್ ಅಲೆವೆನ್ಸ್ಗೆ 1.5 ಇಂಚಸ್ ತೊಗೊಂಡಿದ್ದೀನಿ. ಕೆಳಗಡೆ ಸ್ಲಿಟ್ ಇರೋ ಸ್ಪೇಸಲ್ಲಿ 1 ಇಂಚ್ ತೊಗೊಂಡಿದ್ದೀನಿ. ಸೊ ಸ್ಲಿಟ್ ಇದನ್ನಿಂದ ಕೊನೆ ಈಗ ಇದೇ ಮೆಷರ್ಮೆಂಟಲ್ಲಿ ನೆಕ್ ಡಿಸೈನನ್ನು ಕಟ್ ಮಾಡ್ಕೊಳ್ತಾ ಇಲ್ಲ, ಆಮೂಲ್ ಮಾತ್ರ ಶೇಪ್ ಮಾಡಿ ತೊಗೊಂಡಿದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ನೆಕ್ ಡಿಸೈನ್ ಕಟ್ ಮಾಡ್ಕೊಳ್ತೀನಿ ನಾನು. ಹಿಂದ್ಗಡೆ ಆಮೂಲ್ 1.5 ಇಂಚ್ ತೊಗೊಂಡಿದ್ದೀನಿ. ಒಂದು ಫ್ಲವರ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು. ಫ್ರಂಟ್ ಆರ್ಮ್ 1 ಇಂಚ್ ತೊಗೊಂಡಿದ್ದೀನಿ. ಸೊ ಇವಾಗ ಮಾರ್ಕ್ ಮಾಡಿರೋದ್ರ ಮೇಲೆ ಆಗಿರ್ತದೆ ಇನ್ನು ಕಟ್ ಮಾಡ್ಕೊಂಡು ಶೋಲ್ಡರಲ್ಲಿ ಒಂದು 1/2 ಇಂಚಷ್ಟು ಸ್ಲೋಪ್ ಡ್ರಾ ಮಾಡ್ಕೊಳ್ಬೇಕು. ಇದು ಫುಲ್ ಕಟ್ ಆಗಿದ ಮೇಲೆ ಕೆಳಗಡೆ ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಳ್ಬೇಕು ಚೂಡಿದಾರ್ ಮಾಡಿಸೋದಕ್ಕೆ. ಫ್ರೆಂಡ್ಸ್, ನಿಮಗೆ ಇದು ಡಿಸೈನ್ ಇಷ್ಟ ಆದರೆ ಇದು ಬ್ಯಾಕ್ ಪಾರ್ಟ್ ಫುಲ್ ಕಂಪ್ಲೀಟ್ ಆಗಿದೆ. ಈಗ ಫ್ರಂಟ್ ಸೈಡ್ಗೆ ಬಟ್ಟೆ ಸೇಮ್ ಡಬಲ್ ಫೋಲ್ಡ್ ತೊಗೊಂಡಿದ್ದೀನಿ. 1/2 ಇಂಚಷ್ಟು ಗ್ಯಾಪ್ ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಫುಲ್ ಲೆಂತ್ ಚೂಡಿದಾರ್ ನನಗೆ ಎಷ್ಟು ಬೇಕೋ ಅಷ್ಟುದ್ದಕ್ಕೆ. ಅದರ ಮೇಲುಗಡೆ ಆಲ್ರೆಡಿ ಮಾರ್ಕ್ ಮಾಡಿರೋ ಈ ಬ್ಯಾಕ್ ಪಾರ್ಟ್ನ ಇಟ್ಟು ಸೇಮ್ ಮೆಷರ್ಮೆಂಟ್ ಅದೇ ಬೇಕು, ಸೊ ಅದನ್ನೇ ಹಾಗೆ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ಮತ್ತು ಫ್ಯಾಬ್ರಿಕ್ ಪ್ಲೇಸ್ ಮಾಡಿಕೊಂಡು ಅದೇ ಥರ ಕಟ್ ಮಾಡ್ಕೊಳ್ಬೇಕು. ಆರ್ಮ್ ಮಾತ್ರ ಚೇಂಜ್ ಆಗುತ್ತೆ, 1 ಇಂಚ್ ತೊಗೊಳ್ಬೇಕು.
ನಿಮಗೆ ಈ ಡ್ರೆಸ್ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಫ್ರಂಟ್ ಪಾರ್ಟ್ ಕಟಿಂಗ್ ಆಯಿತು. ಈಗ ಆರ್ಮ್ಹೋಲ್ 1 ಇಂಚಿಗೆ ಡ್ರಾ ಮಾಡಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ಯಾಬ್ರಿಕ್ ಸೆಂಟರಲ್ಲಿ ಕಟ್ ಮಾಡ್ಕೊಳ್ಬೇಕು ಫುಲ್ ಅಂತೂ. ಇದು 1.5 ಇಂಚ್ ಸೀಮ್ ಅಲವೆನ್ಸ್ ಇರೋದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಲಿಟ್ ಬರೋ ಜಾಗ. ಒಂದು ಸಣ್ಣ ನಾಚ್ ಹಾಕ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ನೆಕ್ ನಮಗೆ ಎಷ್ಟು ಉದ್ದ ಬೇಕೋ ಆ ಥರ ಡೀಪ್ ತೊಗೊಳ್ಬೋದು. ನಾನು 6 ಇಂಚ್ ತೊಗೊಂಡಿದ್ದೀನಿ ರೌಂಡ್ ನೆಕ್. ಸೊ ಸೇಮ್ ಫ್ರಂಟನ್ನು 6 ಇಂಚ್ ತೊಗೊಂಡಿದ್ದೀನಿ. ಇದರಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ, ಅದಕ್ಕೆ 1 ಇಂಚಷ್ಟು ಮತ್ತು ಒಂದು ಕರ್ವ್ ಡ್ರಾ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೀನಿ ಇವಾಗ. ಸೊ ಪ್ಯಾಂಟ್ ಮೆಟೀರಿಯಲ್ಲಿರೋ ಅದೇ ಪೀಸ್ನ ಆ ಕರ್ವ್ಗೆ ಕಟ್ ಮಾಡ್ಕೊಳ್ತೀನಿ, ಸೇಮ್ ಮೆಷರ್ಮೆಂಟ್. ಸೊ ಇದು ಫ್ರಂಟ್ ಸೈಡು ಲೈನಿಂಗ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಲೈನಿಂಗ್ ಸೇಮ್ ಅದು ಕಟ್ ಮಾಡಿರೋ ಮೆಟೀರಿಯಲ್ನ ಇಟ್ಕೊಂಡು ಅದೇ ಥರ ಕಟ್ ಮಾಡಿಕೊಂಡು ರೈಟ್ ಸೈಡ್ ಫ್ಯಾಬ್ರಿಕ್ ಮೇಲ್ಗಡೆ ಲೈನಿಂಗ್ ಇಟ್ಕೊಂಡು ಫಸ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಆಮೇಲೆ ಸ್ಟಿಚ್ ಮಾಡಾದಮೇಲೆ ಸಣ್ಣದು ನಾಚಸ್ ಹಾಕ್ಕೊಂಡು ಉಲ್ಟಾ ಆ ಸರ್ಕಲಲ್ಲಿ ಮಾತ್ರ ನಾಚಸ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಬೇಕು. ಫ್ಯಾಬ್ರಿಕ್ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಅದ್ರ ಮೇಲ್ಗಡೆ ರಫ್ ಮಾಡಿಕೊಟ್ರೆ ನಾವು ಯಾವ ಶೇಪಲ್ಲಿ ಹೊಲ್ದಿದ್ದೀರೋ ಆ ಶೇಪ್ ಬರುತ್ತೆ. ಸೊ ಎರಡು ಸ್ಲಿಟ್ಟಿಗೆ ಬೇಕಾಗಿರೋ 2 ಸೈಡ್ ಪೀಸಸ್ಸೂ ರೆಡಿಯಾಗಿದೆ. ಈಗ ಇದನ್ನು ಜಾಯಿಂಟ್ ಮಾಡೋದಕ್ಕೆ 2 ಇಂಚ್ ಪೀಸ್ನ ಫೋಲ್ಡ್ ಮಾಡಿ ರೌಂಡ್ ನೆಕ್ ಕಟ್ ಮಾಡಿತ್ತಲ್ಲ ಅದನ್ನೆಲ್ಲ ಸೇಮ್ ಇದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ನೆಕ್ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಸ್ಲಿಟ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಪೈಪಿಂಗ್ ಯೂಸ್ ಮಾಡ್ತಾಯಿದ್ದೀನಿ. ಆ ಎರಡು ಫ್ಯಾಬ್ರಿಕ್ ಸ್ವಲ್ಪ ಸ್ಟಿಫ್ ಆಗಿರೋದಕ್ಕೆ 2 ಇಂಚ್ ಫ್ಯಾಬ್ರಿಕ್ನ ಹೊಲ್ಕೊಂಡು ಅದ್ರ ಮೇಲುಗಡೆ ಪೈಪಿಂಗ್ ಕೊಡ್ತಾಯಿದ್ದೀನಿ. ಸೊ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಹೊಲ್ಕೊಂಡು ಕೆಳಗಡೆ ಮಾತ್ರ ಸ್ವಲ್ಪ ಸ್ಲಿಟ್ ಓಪನ್ ಕೊಟ್ಟಿದ್ದೀನಿ.
ಇದು ಫಸ್ಟ್ ಒಂದು ಫ್ಯಾಬ್ರಿಕ್ ಜಾಯಿಂಟ್ ಮಾಡಿದ್ದೀನಿ. ಇದು ಸ್ಲಿಟ್ ಓಪನ್. ಇದರ ಮೇಲುಗಡೆಗೆ ಆ ಪೈಪಿಂಗ್ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಹೊಲಿದು ಅದ್ರ ಮೇಲುಗಡೆ ಇನ್ನೊಂದು ಹಾಫ್ ಪೀಸ್ ಇದೆಲ್ಲ ಫ್ರಂಟ್ ಸೈಡ್ದು ಅದು ಅದ್ರ ಮೇಲುಗಡೆ ಸ್ಟಿಚ್ ಮಾಡ್ಕೊಳ್ತೀನಿ. ಮತ್ತು ಸೊ ಜಾಯಿನ್ ಮಾಡಾದ್ಮೇಲೆ ಈ ಥರ ಇರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ನೆಕ್ ಆ ಎಕ್ಸ್ಟ್ರಾ ಪೀಸ್ ಪ್ಯಾಂಟ್ ಪೀಸಲ್ಲಿ ಕಟ್ ಮಾಡ್ಕೊಂಡಿರಲ್ಲ ಡಿಸೈನ್ ಫ್ಯಾಬ್ರಿಕ್ ಅದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಇರುತ್ತೆ. ಥ್ಯಾಂಕ್ ಯು ಗೈಸ್.